ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನೀವು ಇಷ್ಟಪಡುವ ವ್ಯಕ್ತಿಯ ಪ್ರೆಸೆಂಟ್ ಕರೆಂಟ್ ಫೀಲಿಂಗ್ಸ್ ಅಂಡ್ ಥಾಟ್ಸ್ ನಿಮ್ಮ ಕಡೆಗೆ ಏನಿದೆ, ಅವರ ಯೋಚನೆಗಳು, ಅವರ ಇಂಟೆನ್ಷನ್ಸ್ ನಿಮ್ಮ ಕಡೆಗೆ ಏನಿದೆ, ಹಾಗೂ ಅವ್ರು ಏನು ಪ್ಲಾನ್ ಮಾಡ್ತಾ ಇದ್ದಾರೆ, ಈ ರಿಲೇಶನ್ಶಿಪ್ ವಿಷಯವಾಗಿ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಸೊ ನೀವು ಇಷ್ಟಪಡುವಂಥ ವ್ಯಕ್ತಿಯನ್ನ ಮನಸ್ಸಿನಲ್ಲಿ ಇಟ್ಕೊಂಡು ನೀವು ಈ ಒಂದು ರೀಡಿಂಗ್ನ ನೋಡಬೇಕಾಗತ್ತೆ. ಫಸ್ಟ್ ನಾನು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಮಾಡ್ತೀನಿ. ಸೊ ಇದು ಯಾರು ನೋಡ್ತಿದ್ದಾರೆ ಅದು ಅವರಿಗೆ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ನಲ್ಲಿ ಥಿಂಕಿಂಗ್, ಅವ್ರ ಯೋಚನೆ ಮತ್ತು ಇಂಟೆನ್ಷನ್ಸ್ ಎಲ್ಲದರ ವಿಷಯವಾಗೂ ಕ್ಲಾರಿಟಿ ಸಿಗುತ್ತೆ. ಅದಾದ ನಂತರ ನಾನು 2 ಕಾರ್ಡ್ ಪೈಲ್ನ ತೋರಿಸ್ತೀನಿ. ನಿಮಗೆ ಟ್ಯಾರೋ ರೀಡಿಂಗ್ ವಿಷಯವಾಗೂ ಕ್ಲಾರಿಟಿ ನಾನು ರೀಡಿಂಗ್ನಲ್ಲಿ ಕೊಡ್ತೀನಿ. 2 ಕಾರ್ಡ್ ಪೈಲ್ನಲ್ಲಿ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ದಟ್ ನಿಮಗೆ ಸ್ಪೆಸಿಫಿಕ್ ಆಗಿ ನಿಮ್ಮ ರಿಲೇಶನ್ಶಿಪ್ ಕುರಿತಾಗಿ ಏನು ಸಿಗಬೇಕಾಗಿದೆ, ಫ್ಯೂಚರ್ ವಿಷಯವಾಗಿ ಏನು ತಿಳ್ಕೋಬೇಕಾಗಿದೆ, ಏನು ತಲುಪಬೇಕಾಗಿದೆ, ಅದು ರೀಡಿಂಗ್ನಲ್ಲಿ ಖಂಡಿತವಾಗ್ಲೂ ನಿಮಗೆ ರೀಚ್ ಆಗುತ್ತೆ. ಸೊ ಇದು ಫಸ್ಟ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಮಾಡ್ತೀನಿ. ನೀವು ಇಷ್ಟಪಡುವಂಥ ವ್ಯಕ್ತಿಯನ್ನು ಮನಸ್ಸಿನಲ್ಲಿ ಇಟ್ಕೊಂಡು ನೀವು ಈ ಒಂದು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ನ ನೋಡಿ. ಅದಕ್ಕೆ ಮುಂಚೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೆ ಏನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗುತ್ತೆ. ಒಂದು ಫೋನ್ ಮುಖಾಂತರನಾದರೂ ತಗೋಬಹುದು ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು. ನಿಮಗೆ ಯಾವುದು ಅನುಕೂಲ ಅನ್ಸುತ್ತೆ ನೀವು ಮಾಡಬಹುದು. ಹಾಗೂ ಕ್ಯಾಂಡಲ್ ಸ್ಪೆಲ್ಸ್ ಅಂತ ಹೇಳ್ತೀವಿ, ಅಂದರೆ ನಿಮ್ಮ ರಿಲೇಶನ್ಶಿಪ್ ಕುರಿತಾಗಿ ಏನಾದರೂ ಹೀಲಿಂಗ್ ಬೇಕಿದೆ ಅಂದರೆ ಫಸ್ಟ್ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಕೊಳ್ಳಿ. ಒಂದು ಸೆಷನ್ ನನ್ನ ಹತ್ರ ತಗೊಂಡಾದ ನಂತರನೇ ನಿಮ್ಮ ಪ್ರಾಬ್ಲಮ್ಸ್ಗೆ ಏನಾದ್ರು ಸೊಲ್ಯೂಷನ್ ಬೇಕಿದೆ ಅಂದರೆ ಪಡಿಬಹುದು. ಆದರೆ ನನ್ನ ಕೈಲಿ ಆಗುತ್ತೆ ಅಂದರೆ ನಾನು ನಿಮ್ಗೆ ಹೇಳ್ತೀನಿ. ಅದರ್ವೈಸ್ ನಾನು ಎಲ್ಲವನ್ನು ಸಾಲ್ವ್ ಮಾಡ್ಕೊಡ್ತೀನಿ ಅಂತ ಅಶ್ಯೂರ್ ಮಾಡೋಕ್ಕಾಗೋದಿಲ್ಲ. ಓಕೆ, ಸೊ ಲೆಟ್ ಸ್ಟಾರ್ಟ್ ದ ರೀಡಿಂಗ್. ಸೊ ನೀವು ಇಷ್ಟಪಡುವಂಥ ವ್ಯಕ್ತಿಯನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ. ಅವರ ಅವ್ರ ಪಿಕ್ಚರ್ನ ಮೈಂಡ್ನಲ್ಲಿ ಇಟ್ಕೊಳ್ಳಿ. ಅವರ ಇಂಟೆನ್ಷನ್ಸ್ ಏನಾಗಿದೆ, ಪ್ರೆಸೆಂಟ್ ಏನು ಯೋಚನೆ ಮಾಡ್ತಾ ಇದ್ದಾರೆ, ಹಾಗೂ ಮುಂದೆ ತಗೊಳ್ಳುವಂಥ ಸ್ಟೆಪ್ಸ್ ಏನಾಗಿರುತ್ತೆ ಅನ್ನುವ ಕುರಿತಾಗಿ ನಿಮಗೆ ಕ್ಲಾರಿಫಿಕೇಶನ್ ರೀಡಿಂಗ್ನಲ್ಲಿ ಸಿಗುತ್ತೆ. ಸೊ ಪ್ರೆಸೆಂಟ್ನಲ್ಲಿ ಈ ವ್ಯಕ್ತಿ, ನೀವು ಇಷ್ಟಪಡುವಂಥ ವ್ಯಕ್ತಿ ಯಾರೇ ಆಗಿರಬಹುದು, ಇವರು ಡೀಪ್ ಥಾಟ್ಸ್ ಅಂತ ಹೇಳ್ತೀವಿ. ಡೀಪರ್ ಲೆವೆಲ್ ಥಾಟ್ಸ್ ಅಂದಾಗ ಎಮೋಷನ್ಸು ಇನ್ವಾಲ್ವ್ ಆಗುತ್ತೆ. ಇಮೋಷ್ನಲಿ ಅವರು ನಿಮ್ಮ ಕಡೆಗೇನೆ ವಾಲಿದ್ದಾರೆ ಅಂತ ಹೇಳ್ಬೋದು. ಸೊ ಒಂದು ರೀತಿಯಾದ ಪಾಸಿಟಿವ್ ಎನರ್ಜಿನೇ ಪಿಕ್ ಮಾಡ್ತಾ ಇದ್ದೀನಿ ಇವತ್ತು ರೀಡಿಂಗ್ನಲ್ಲಿ. ತಾಳ್ಮೆ ಆಗಿದ್ದಾರೆ ಹಾಗೂ ಮನಸ್ಸು ಶಾಂತವಾಗಿದೆ. ಯಾವುದೇ ರೀತಿಯಾದ ಇಂಟರ್ಫಿಯರೆನ್ಸ್ ನೋಡ್ತಾ ಇಲ್ಲ, ಡಿಸ್ಟ್ರಾಕ್ಷನ್ ನೋಡ್ತಾ ಇಲ್ಲ, ಮತ್ತು ಒಂದು ಫೋಕಸ್ ಇದೆ ನಿಮ್ಮ ಕಡೆಗೆ. ಪ್ರೆಸೆಂಟ್ ಈ ವ್ಯಕ್ತಿಯ ಮೈಂಡ್, ಇಮೋಷನ್ಸ್ ಒಂದು ಹತೋಟಿಯಲ್ಲಿದೆ. ಆ್ಯಂಡ್ ಹಾಗಿರುವುದರಿಂದ ಅವರು ಇಮೋಷ್ನಲಿ ಚಾರ್ಜ್ಡ್ ಆಗಿದ್ದಾರೆ, ನಿಮ್ಮ ಕಡೆಗೆ ಚಾರ್ಜ್ಡ್ ಆಗಿದ್ದಾರೆ. ಹಾಗೂ ರಿಲೇಶನ್ಶಿಪ್ ವಿಷಯವಾಗೂ ಕೂಡ ಅವರು ಪಾಸಿಟಿವ್ ಆಗಿ ಸಾಲ್ವ್ ಮಾಡ್ಕೋಬೇಕು, ನಾನು ಸರಿ ಹೋಗಬೇಕು, ನನ್ನ ಕಡೆಯಲ್ಲೂ ಪ್ರಾಬ್ಲಮ್ಸ್ ಇರ್ಬೋದು, ಅದರಿಂದನೇ ರಿಲೇಶನ್ಶಿಪ್ ಹೀಗಾಗಿರ್ಬೋದು. ಸೊ ಒಂದು ರಿಫ್ಲೆಕ್ಷನ್ ಕೂಡ ಮಾಡ್ಕೊಳ್ತಾ ಇದ್ದಾರೆ ನಿಮ್ಮ ಕಡೆಗೆ. ಅವರು ಒಂದು ಪಾಸಿಟಿವ್ ಹೋಪ್ ಇಟ್ಕೊಳ್ತಾ ಇದ್ದಾರೆ. ಫ್ಯೂಚರ್ ಕಡೆಗೆ ಅವರು ಪ್ಲಾನಿಂಗ್ ಮಾಡೋದು, ಫ್ಯೂಚರ್ ಬಗ್ಗೆ ಯೋಚನೆ ಮಾಡೋದು. ಸೊ ಬೇಸಿಕ್ಲಿ ಐ ಆಮ್ ಪಿಕಿಂಗ್ ಅಪ್ ರಿಯಲಿ ಗುಡ್ ಎನರ್ಜಿ ಅಂತ ಹೇಳ್ಬೋದು. ಇವತ್ತು ಪಾಸಿಟಿವ್ ಎನರ್ಜಿಗೆ ಜಾಸ್ತಿ ಫ್ಲೇಮ್ ಇದೆ. ಫ್ಲೇಮ್ ಇಸ್ ಕ್ವೈಟ್ ಸ್ಟ್ರಾಂಗ್. ಸೊ ಫ್ಲಿಕ್ಕರ್ ಆಗ್ತಾ ಇದೆ, ಸ್ಟ್ರಾಂಗ್ ಆಗಿದೆ, ಹೈ ಕೂಡ ಆಗಿದೆ ಫ್ಲೇಮ್. ಸೊ ಇದರ ಅರ್ಥ ಏನಾಗುತ್ತೆ ಅಂದರೆ ಅವರ ಇಮೋಷನ್ಸ್ನಲ್ಲಿ ಬದಲಾವಣೆ ಬಂದಿದೆ. ನಿಮ್ಮ ಕಡೆಗೆ ಬದಲಾವಣೆ ನೋಡ್ತಾ ಇದ್ದೀನಿ. ಇಮೋಷನ್ಸ್, ಥಾಟ್ಸ್ ನಿಮ್ಮ ಕಡೆಗೆ ಎನರ್ಜೈಸ್ಡ್ ಆ್ಯಂಡ್ ಪಾಸಿಟಿವ್ ಆಗಿದೆ. ಒಂಥರ ಮ್ಯಾಗ್ನೆಟಿಕ್ ಅಟ್ರಾಕ್ಷನ್ ಇದೆ ನಿಮ್ಮ ಕಡೆಗೆ. ಅವರು ವಾಲ್ತಾ ಇದ್ದಾರೆ, ನೀವು ಬೇಕು ಅನ್ನುವಂಥ ಒಂದು ಮನಸ್ಥಿತಿಗೆ ಬಂದಿದ್ದಾರೆ. ಒಂದು ಮೆಂಟಲ್ ಕ್ಲಾರಿಟಿನ ಪಡೆದಿದ್ದಾರೆ. ಮೇ ಬಿ ಅವ್ರಿಗೆ ಯಾವ ಪ್ರಶ್ನೆಗಳಿತ್ತು, ಯಾವ ಡೌಟ್ಸ್ ಇತ್ತು, ಯಾವ ವಿಷಯವಾಗಿ ಅವರು ಗೊಂದಲದಲ್ಲಿದ್ರು, ಮನಸ್ತಾಪದಲ್ಲಿದ್ರು, ಆ ಥರ ಯಾವ ಇಮೋಷನ್ಸ್ನ ನಾನು ಪಿಕ್ ಮಾಡ್ತಾ ಇದ್ದೆ ಹಿಂದಿನ ರೀಡಿಂಗ್ಸ್ನಲ್ಲಿ, ಅದನ್ನು ನಾನು ಇವತ್ತು ನೋಡ್ತಾ ಇಲ್ಲ. ಸೊ ಈ ವ್ಯಕ್ತಿಯಲ್ಲಿ ಒಂದು ಬದಲಾವಣೆ ಮಾಡ್ಕೋಬೇಕು ನಾನು ಅನ್ನುವಂಥ ಒಂದು ಚೇಂಜ್ ನೋಡ್ತಾ ಇದ್ದೀನಿ, ವಿಚ್ ಇಸ್ ಅ ಗುಡ್ ಸೈನ್. ಹಾಗೂ ಎಲ್ಲ ರೀತಿಯಾದ ಡೈರೆಕ್ಷನ್ಸ್ನಲ್ಲೂ ಅವರು ಮನಸ್ಸನ್ನ ಹಾಕ್ತಾ ಇದ್ದಾರೆ. ಹಾಗೂ ನಾನು ಲಿಲೀಸ್ನ ಪಿಕ್ ಮಾಡ್ತಾ ಇದ್ದೀನಿ. ಲಿಲೀಸ್ ಪಿಕ್ ಮಾಡಿದಾಗ ಏನಾದ್ರ ಅರ್ಥ ಅಂದರೆ ಲಿಲಿ ಇಸ್ ಈಕ್ವಲ್ ಟು ವೈಟ್ ಆ್ಯಂಡ್ ಫ್ರೇಗ್ರೆನ್ಸ್.
ಸೊ ಅದೊಂಥರ ಪೀಸ್ ಆಫ್ ಮೈಂಡ್ನ ಸಂಕೇತವಾಗಿದೆ. ಮತ್ತು ನಿಮ್ಗೆ ಏನಾದ್ರು ಗಿಫ್ಟ್ ಕೊಡಬೇಕು ಅಂತ ಕೂಡ ಈ ವ್ಯಕ್ತಿ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮನ್ನ ಒಂದು ನಿಮ್ಮ ಕಡೆಗೆ ಅವರು ಪಾಸಿಟಿವ್ ಆಗಿರುವಂತ ಇಮೋಷನ್ಸ್ನ ಪಾಸ್ ಮಾಡುವುದಕ್ಕೆ ಹಾಗೂ ನಿಮ್ಮನ್ನ ಓಲೈಸುವುದಕ್ಕೆ ಈ ವ್ಯಕ್ತಿಗೆ ನಿಮ್ಗೆ ಏನಾದ್ರು ಗಿಫ್ಟ್ ಕೊಡಬೇಕು ಅನಿಸ್ತಾ ಇದೆ. ಸೊ ಮೇ ಬಿ ಪರ್ಫ್ಯೂಮ್ ಕೊಡಬೇಕು ಏನೋ ಅನ್ನಿಸ್ತಾ ಇರಬಹುದು. ಮೇ ಬಿ ನಿಮ್ಮ ಫೇವ್ರೆಟ್ ಪರ್ಫ್ಯೂಮ್, ನಿಮ್ಗೆ ಯಾವ ಫ್ರೇಗ್ರೆನ್ಸ್ ಇಷ್ಟ ಆಗುತ್ತೆ ಆ ಫ್ರೇಗ್ರೆನ್ಸ್ ನ ಮಿಸ್ ಮಾಡಿ, ಮೇ ಬಿ ನೀವು ಯಾವ ಪರ್ಫ್ಯೂಮ್ನ ನಾನು ತುಂಬಾ ಪಿಕ್ ಮಾಡ್ತಾ ಇದ್ದೀನಿ ಇವತ್ತು. ನಿಮ್ಗೆ ಯಾವ ಪರ್ಫ್ಯೂಮ್ ಇಷ್ಟ ಆಗುತ್ತೆ ಅದನ್ನೇ ಗಿಫ್ಟ್ ಮಾಡಬೇಕು, ಅಥವಾ ನೀವ್ ಯಾವ್ದನ್ನ ರೆಗ್ಯುಲರ್ ಯೂಸ್ ಮಾಡ್ತೀರಾ ಅದನ್ನೇ ಗಿಫ್ಟ್ ಮಾಡಬೇಕು. ಆ ತರ ಈ ವ್ಯಕ್ತಿ ಸ್ವೀಟ್ ಎಮೋಷನ್ಸ್ ನಲ್ಲಿದ್ದಾರೆ. ಸ್ವೀಟ್, ಸಾಫ್ಟ್, ವೆರಿ ವೆರಿ ಗುಡ್ ಇಮೋಷನ್ಸ್ ಟುಡೇ. ಅಂಡ್ ಬೇರೆ ಯಾರ ಒಂದು ಔಟರ್ ಇನ್ಫ್ಲೂಯೆನ್ಸ್ ಇಲ್ಲ, ಎಕ್ಸ್ಟರ್ನಲ್ ಆಗಿರುವಂತ ಥ್ರೆಟ್ ಇಲ್ಲ ರಿಲೇಶನ್ಶಿಪ್ಗೆ, ವಿಚ್ ಇಸ್ ಅ ಗುಡ್ ಸೈನ್. ಹಾಗೂ ಇವ್ರಿಗೆ ಜನ ಹೇಗೆ, ಬೇರೆಯವ್ರು ಹೇಗೆ, ನೀವ್ ಹೇಗೆ, ಆ ಒಂದು ಕ್ಲಾರಿಟಿ ಸಿಕ್ಕಿದೆ. ಆ ಡಿಫ್ರೆನ್ಸ್ ನ ಅವರು ನೋಡ್ತಾ ಇದ್ದಾರೆ. ಬೇರೆಯವ್ರು ಹೇಗೆ ಸಪೋರ್ಟ್ ಮಾಡೋದಿಲ್ಲ, ನೀವು ಎಲ್ಲಾ ಕಡೆ ನಿಂತಿದ್ದೀರಾ ಅವ್ರಿಗೋಸ್ಕರ. ನೀವು ಅವ್ರಿಗೆ ಒಂದು ಸಪೋರ್ಟ್ ಸಿಸ್ಟಮ್ ಆಗಿರುವ ವಿಷಯಗಳನ್ನ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ. ನೀವು ಅವ್ರನ್ನ ಬಿಟ್ಕೊಟ್ಟಿಲ್ಲ ಅನ್ನುವ ವಿಷಯವಾಗಿ ಅವರು ಹೆಮ್ಮೆಯಾಗಿದ್ದಾರೆ ನಿಮ್ಮ ಕುರಿತಾಗಿ. ಹಾಗೂ ನೀವು ನಂಬುವ ಹಾಗೆ ಬೇರೆಯವ್ರು ಅವ್ರನ್ನ ನಂಬೋದಿಲ್ಲ ಈಸಿಯಾಗಿ, ಹಾಗೆ ಆ ವಿಷಯವಾಗೂ ಅವ್ರಿಗೆ ತುಂಬಾ ಖುಷಿ ಇದೆ. ಸೊ ಬೇಸಿಕ್ಲಿ ಅವ್ರಿಗೆ ಇವಾಗ ನೀವು ಬೇಕು ಅನ್ನುವಂಥ ಒಂದು ಮನಸ್ಥಿತಿ ಇರೋದ್ರಿಂದಾನೇ ಈ ವ್ಯಕ್ತಿಗೆ ನಿಮ್ಮನ್ನು ಕಳ್ಕೋಬಾರ್ದು ಅನ್ನುವಂಥ ಒಂದು ಹಠ ಕೂಡ ಬಂದಿದೆ. ಏನೇ ಆದ್ರೂ ನಾನು ಇಷ್ಟು ಬ್ಯೂಟಿಫುಲ್ ಸೋಲ್ನ ನನ್ನ ಲೈಫ್ನಲ್ಲಿ ನಾನು ಮಿಸ್ ಮಾಡ್ಕೋಬಾರ್ದು ಅನ್ನುವ ಒಂದು ಮನಸ್ಥಿತಿಗೆ ಈ ವ್ಯಕ್ತಿ ಬಂದಿದ್ದಾರೆ, ವಿಚ್ ಇಸ್ ಗುಡ್. ಹಾಗೂ ನಿಮ್ಮ ಅವರ ನಡುವೆ ಏನೇ ಕನ್ಫ್ಯೂಷನ್ಸ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಅಥವಾ ಕಮ್ಯುನಿಕೇಶನ್ ಇಲ್ಲ ಅಂದ್ರೆ, ಹಾಗೇನಾದ್ರು ಆಗಿದೆ ಅಂದ್ರೆ ಸೈಲೆಂಟ್ ಟ್ರೀಟ್ಮೆಂಟ್ ಇದೆಯೋ ಅಥವಾ ಕಾಂಟ್ಯಾಕ್ಟ್ ನಲ್ಲಿ ಇಲ್ವೋ, ಒಟ್ನಲ್ಲಿ ಕಾಂಟ್ಯಾಕ್ಟ್ ಆಗತ್ತೆ, ನಿಮ್ಗೂ ಅವ್ರಿಗೂ ಮಾತುಕತೆ ಮೊದಲು ಹಾಗೆ ಆಗತ್ತೆ. ಯಾಕಂದ್ರೆ ಈ ವ್ಯಕ್ತಿಗೆ ನಿಮ್ಮ ಒಂದು ಬೆಲೆ ಗೊತ್ತಾಗಿದೆ, ಹಾಗೂ ನಿಮ್ಮ ಲೈಫ್ ನಲ್ಲಿ ಅವರು ಭಾಗವಾಗಬೇಕು ಅನ್ನುವಂಥ ಒಂದು ಒಳ್ಳೆಯ ಮನಸ್ಥಿತಿಗೆ ಬಂದಿದ್ದಾರೆ. ಅದರಿಂದ ನಾನೇನು ನೆಗೆಟಿವ್ ಅಂತ ಪಿಕ್ ಮಾಡ್ತಾ ಇಲ್ಲ ಇವತ್ತು. ಐ ಡೆಂಟ್ ಪಿಕ್ ಎನಿಥಿಂಗ್ ವಿಚ್ ಯು ಹ್ಯಾವ್ ಟು ವರಿ ಅಬೌಟ್. ನೀವು ವರಿ ಮಾಡುವಂತ ವಿಷಯ ಏನು ಇಲ್ಲ ರೀಡಿಂಗ್ ಪ್ರಕಾರವಾಗಿ ನೋಡಕ್ ಹೋದ್ರೆ. ಅಂಡ್ ಮೈ ಡಾಗ್ ಇಸ್ ಬಾರ್ಕಿಂಗ್, ನನ್ನ ಪೆಟ್ ಬಾರ್ಕ್ ಮಾಡ್ತಾ ಇದೆ. ಸೊ ಈ ವ್ಯಕ್ತಿ ಬೇರೆಯವರು ನಿಮ್ಮ ಬಗ್ಗೆ ಏನಾದ್ರೂ ಕೆಟ್ಟದ್ ಮಾತಾಡಕ್ ಹೋದ್ರು ಕೂಡ ಅವ್ರು ಅದನ್ನ ಕೇಳಕ್ ರೆಡಿ ಇಲ್ಲ. ಅವರು ನಿಮಗೆ ಸಪೋರ್ಟಿವ್ ಆಗಿದ್ದಾರೆ, ಅವ್ರವ್ರ ಬಾಯಿನೆಲ್ಲ ಮುಚ್ಚಿಸ್ತಾ ಇದ್ದಾರೆ ಹಾಗೆ ಆ ರೀತಿ. ಬಿಕಾಸ್ ಮೈ ಡಾಗ್ ಇದೆ, ನನ್ನ ಡಾಗ್ ಬಾರ್ಕ್ ಮಾಡ್ತಾ ಇದೆ. ಸೊ ಅದ್ರ ಅರ್ಥ ಅದೇ ಸಂಕೇತವಾಗಿದೆ. ಯೂಶಲಿ ಹಾಗೆ ಅವ್ನು ಮಾಡಲ್ಲ, ಬಟ್ ಮೈ ಡಾಗ್ ಇಸ್ ಡೂಯಿಂಗ್ ಇಟ್. ಸೊ ದಟ್ ಇಸ್ ಅಗೇನ್ ಅ ಗುಡ್ ಸೈನ್ ಫಾರ್ ಯು. ಯಾಕೆಂದ್ರೆ ಬೇರೆಯವ್ರ ಬಾಯಿನ ಮುಚ್ಚಿಸ್ತಾ ಇದ್ದಾರೆ, ಬೇರೆಯವರು ಏನಾದ್ರು ಮಾತಾಡಿದ್ರೆ ಅದನ್ನ ಸಹಿಸ್ಕೊಳ್ತಾ ಇಲ್ಲ, ಅಗೇನ್ಸ್ಟ್ ಆಗಿ ಬಿಟ್ಬಿಡು ಅಂತ ಏನಾದ್ರು ಮಿಸ್ಗೈಡೆನ್ಸ್ ಕೊಟ್ರು ಅದನ್ನ ಅವ್ರು ತಗೊಳಕ್ ರೆಡಿ ಇಲ್ಲ. ಏಕೆಂದ್ರೆ ನೀವೇನು ಅನ್ನುವಂಥ ಒಂದು ಅರ್ಥ ಅವ್ರಿಗಾಗಿದೆ, ಹಾಗೂ ಅವ್ರದೇ ಆದ ಒಂದು ಮನಸ್ಥಿತಿಗೆ ಅವ್ರು ಬಂದಿದ್ದಾರೆ. ಅಂದ್ರೆ ಈ ಒಂದು ಥಾಟ್ ಪ್ರೋಸೆಸ್ನ, ಇಮೋಷನ್ಸ್ನ ಬೇರೆ ಯಾರು ಚೇಂಜ್ ಮಾಡಕ್ ಆಗಲ್ಲ, ಅಷ್ಟು ಸ್ಟ್ರಾಂಗ್ ಆಗ್ತಾ ಇದೆ ನಿಮ್ಮ ಅವರ ರಿಲೇಶನ್ಶಿಪ್ ವಿಷಯವಾಗಿ ನಾವು ನೋಡಕ್ ಹೋದ್ರೆ ಹಾಗೆ ಆಗ್ತಾ ಇದೆ. ಸೊ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಪ್ರಕಾರವಾಗಿ ತುಂಬಾ ಚೆನ್ನಾಗಿ ಬಂದಿದೆ ಇವತ್ತು. ನಿಮ್ಮ ಪರ್ಸನ್ ಯಾರೇ ಇರ್ಬೋದು, ನಿಮ್ಮ ಮನಸ್ಸಿನಲ್ಲಿ ಈ ವ್ಯಕ್ತಿ ನಿಮ್ಮನ್ನ ಕಳ್ಕೋಬಾರ್ದು ಅನ್ನುವ ಒಂದು ಫೋಕಸ್, ಕ್ಲಾರಿಟಿ ಮತ್ತೆ ಅನ್ವಾಂಟೆಡ್ ಡಿಸ್ಟ್ರಾಕ್ಷನ್ಸ್ ನ ತೆಗೆದುಹಾಕಾಗಿದೆ. ಹಾಗೂ ನೀವು ಅವರು ಕಳೆದಿರುವಂತ ಬೆಸ್ಟ್ ಟೈಮ್ ನ, ಅವರು ಬೆಸ್ಟ್ ಮೊಮೆಂಟ್ಸ್ ನ ಕೂಡ ಈ ವ್ಯಕ್ತಿ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ನಿಮ್ಗೆ ಇನ್ನ ಬೆಟರ್ ಕ್ಲಾರಿಟಿಗೋಸ್ಕರ ನಾನು ಟ್ಯಾರೋ ರೀಡಿಂಗ್ನು ಮಾಡ್ತೀನಿ. ಇದರಿಂದ ನಿಮ್ಗೆ ಬೆಸ್ಟ್ ಆಗಿರುವಂತ ಅಡ್ವೈಸಸ್ಸು ಸಿಗುತ್ತೆ, ಫ್ಯೂಚರ್ ವಿಷಯವಾಗಿ ಕ್ಲಾರಿಟಿನೂ ಸಿಗುತ್ತೆ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆನ್ ದ ಹೋಲ್ ರೀಡಿಂಗ್ ತುಂಬಾ ಚೆನ್ನಾಗಿ ಬಂದಿದೆ. ನಿಮ್ಮ ರಿಲೇಶನ್ಶಿಪ್ ಹೀಲಿಂಗ್ಗೋಸ್ಕರ ಏನಾದರೂ ಬೇಕಿದೆ ಅಂದ್ರೆ ಕ್ಯಾಂಡಲ್ ಸ್ಪೆಲ್ಸ್ ನಾನು ಮಾಡ್ತೀನಿ. ಆದರೆ ಫಸ್ಟ್ ನೀವು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡ್ಕೊಳ್ಳಿ. ಜಸ್ಟ್ ಅಪಾಯಿಂಟ್ಮೆಂಟ್ ತಗೊಳ್ಳಿ, ನನ್ನ ಹತ್ರ ಮಾತಾಡಿ. ನನ್ನ ಕೈಲಿ ಆಗುತ್ತೆ ಅಂದ್ರೆ ನಾನು ನಿಮ್ಗೆ ಖಂಡಿತವಾಗ್ಲೂ ಹೆಲ್ಪ್ ಮಾಡ್ತೀನಿ. ಆ್ಯಂಡ್ ನ್ಯಾಯವಾಗಿರಬೇಕು ನಿಮ್ಮ ರಿಲೇಶನ್ಶಿಪ್. ಅಫೇರ್ಸ್ನೆಲ್ಲ ನಾನು ಯಾವತ್ತೂ ಸಪೋರ್ಟ್ ಮಾಡೋದಿಲ್ಲ. ಸೊ ಅಂಥ ಕೇಸಸ್ನ ನನ್ನ ಹತ್ರ ದಯವಿಟ್ಟು ತರಕ್ಕೆ ಹೋಗಬೇಡಿ. ಸೊ ನಾನು ಕಂಟಿನ್ಯೂ ಮಾಡ್ತೀನಿ ರೀಡಿಂಗ್ನ.
ನೀವೇನ್ ಮಾಡ್ಬೇಕಾಗತ್ತೆ ಅಂದ್ರೆ ನಾನು 2 ಕಾರ್ಡ್ ಪೈಲ್ನ ತೋರಿಸ್ತೀನಿ. 2ರಲ್ಲಿ ಒಂದನ್ನ ಸೆಲೆಕ್ಟ್ ಮಾಡಿ ನೀವು ಇಷ್ಟಪಡುವಂತ ವ್ಯಕ್ತಿಯನ್ನ ಮನಸ್ಸಿನಲ್ಲಿ ಇಟ್ಕೊಂಡು 2 ಕಾರ್ಡ್ ಪೈಲಲ್ಲಿ ಒಂದನ್ನ ಸೆಲೆಕ್ಟ್ ಮಾಡಿ. ಇದು ಅಥವಾ ಇದು ನಿಮ್ಮ ಮನಸ್ಸಿಗೆ ಯಾವುದು ಹತ್ರ ಅನ್ಸುತ್ತೆ, ಯಾವ ಕಾರ್ಡ್ ಹತ್ರ ಅನ್ಸುತ್ತೆ, ಯಾವ ಕಾರ್ಡ್ ನಿಮ್ಮ ಮನಸ್ಸಿಗೆ ಕನೆಕ್ಟ್ ಆಗ್ತಾ ಇದೆ ಆ ಒಂದು ಕಾರ್ಡ್ ಪೈಲ್ನ ಸೆಲೆಕ್ಟ್ ಮಾಡಿ. ಎಂದಿನಂತೆ ನಾನು ಮೊದಲನೆಯ ಕಾರ್ಡ್ ಪೈಲ್ನೇ ತೆಗಿತಾ ಇದ್ದೀನಿ. ಈ ವ್ಯಕ್ತಿ ಮನಸ್ಸಿನಲ್ಲಿ ಏನಿದೆ ಹಾಗೂ ಫ್ಯೂಚರ್ ಏನ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು, ಅವ್ರು ಯಾವ ರೀತಿಯಾದ ಆಕ್ಷನ್ಸ್ ತಗೊಳ್ತಾರೆ, ಹಾಗೂ ಈ ರಿಲೇಶನ್ಶಿಪ್ ವಿಷಯವಾಗಿ ನಿಮ್ಗಿನ್ನ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಈ ರೀಡಿಂಗ್ ನಲ್ಲಿ ಖಂಡಿತವಾಗ್ಲೂ ಸಿಗುತ್ತೆ. ಮತ್ತೆ ಅವರ ಮೈಂಡ್ ಮೆಸೇಜಸ್ನು ನಾನು ತೆಗಿತೀನಿ, ಹಾಗೂ ಅಡ್ವೈಸಸ್ ಫ್ರಮ್ ದ ಯೂನಿವರ್ಸ್, ನೀವು ನಂಬೋ ದೈವದಿಂದ ಈ ರಿಲೇಶನ್ಶಿಪ್ ವಿಷಯವಾಗಿ ಏನು ಅಡ್ವೈಸಸ್ ಇದೆ ಅಂತಾನು ನಾನು ನಿಮ್ಗೆ ಹೇಳ್ತೀನಿ. ಅಟ್ ದ ಸೇಮ್ ಟೈಮ್ ನಾನು ಅವರ ಮೈಂಡ್ ಮೆಸೇಜಸ್ ಏನಾಗಿದೆ, ಅವ್ರಿಗೇನು ಹೇಳಬೇಕು ಅನ್ನಿಸ್ತಾ ಇದೆ ನಿಮಗೆ ಅಂತ ಕೂಡ ಹೇಳ್ತಾ ಹೋಗ್ತೀನಿ. ಅವ್ರಿಗೇನು ಹೇಳಬೇಕು ಅನ್ನಿಸ್ತಾ ಇದೆ, ಈ ವ್ಯಕ್ತಿಗೆ ಏನು ಹೇಳ್ಕೋಬೇಕು, ಏನು ಹಂಚ್ಕೋಬೇಕು ಅನಿಸ್ತದೆ. ಮೈಂಡ್ ಮೆಸೇಜಸ್ ಫಸ್ಟ್ ನಾನು ಹೇಳ್ಬಿಡ್ತೀನಿ. ಯು ಆರ್ ಮೈ ಫೇವ್ರೆಟ್ ಪರ್ಸನ್ ಇನ್ ದಿಸ್ ವರ್ಲ್ಡ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನೀವು ಅವರ ಲೈಫ್ನಲ್ಲಿ ಬೆಸ್ಟ್ ಆ್ಯಂಡ್ ರೀಪ್ಲೇಸಬಲ್ ಅಲ್ವೇ ಅಲ್ಲ, ಬೇರೆ ಯಾರು ರೀಪ್ಲೇಸ್ ಮಾಡೋಕ್ಕಾಗಲ್ಲ ನಿಮ್ಮನ್ನ. ನೀವೊಂದು ಮಾಸ್ಟರ್ ಪೀಸ್ ಅನ್ನೋ ಹಾಗೆ ನಿಮ್ಮನ್ನು ನೋಡ್ತಾ ಇದ್ದಾರೆ, ಅದೊಂದು ಮೆಸೇಜ್ ಆಗಿದೆ. ಅದಾದ ನಂತರ ಮೆಮೊರೀಸ್ ಬರ್ತಾ ಇದೆ. ಐ ಸ್ವೇರ್ ಐ ಮಿಸ್ಸಿಂಗ್ ಯು ಬ್ಯಾಡ್ಲಿ ರೈಟ್ ನಾವ್ ಅಂತ ಹೇಳ್ತಾ ಇದ್ದಾರೆ. ಈ ವ್ಯಕ್ತಿ ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮ ಜೊತೆ ಕಳೆದಿರುವಂತ ಎಕ್ಸ್ಪೀರಿಯನ್ಸಸ್ ಇದೆಯಲ್ಲ ಅದನ್ನ ನೆನ್ಸ್ಕೊಳ್ತಾ ಇದ್ದಾರೆ. ಅದಾದ ನಂತರ ವೀಕ್ನೆಸ್ ಬರ್ತಾ ಇದೆ. ಮೈ ವರ್ಸ್ಟ್ ಫಿಯರ್ ಇಸ್ ಲೂಸಿಂಗ್ ಯು, ಐ ವೋಂಟ್ ಲೆಟ್ ಯು ಗೋ. ಇಲ್ಲಿ ನೀವು ನೋಡ್ಬೋದು, ಇದು ಫೇಮಸ್ ಸೀನ್, ಟೈಟಾನಿಕ್ ಸೀನ್ ಇದು. ಮೇ ಬಿ ನಿಮ್ಮ ಜೊತೆ ಒಂದು ಕ್ರೂಸ್ ನಲ್ಲಿ ಹೋಗ್ಬೇಕು, ಆತರ ಎಲ್ಲಾರು ಟ್ರಾವೆಲ್ ಮಾಡ್ಬೇಕು ಅನ್ನೋ ಆಸೆ ಕೂಡ ಇದೆ ಈ ವ್ಯಕ್ತಿಗೆ. ಸೊ ಅದು ಆದಷ್ಟು ಬೇಗ ನಿಮ್ಮ ಲೈಫ್ ನಲ್ಲಿ ಈ ವ್ಯಕ್ತಿ ಜೊತೆ ನಡೆಯುತ್ತೆ. ಸೊ ನಿಮಗೆ ಬಂದಿರುವಂತ ಮೆಸೇಜಸ್ ಏನಾಗಿದೆ, ಫ್ಯಾಮಿಲಿ, ಫ್ರೆಂಡ್ಸ್ ಅಂಡ್ ಗೈಡ್ಸ್. ಸೊ ಇಲ್ಲಿ ಏನ್ ಬರ್ತಾ ಇದೆ ಅಂದ್ರೆ, ಬೇರೆಯವರ ಇನ್ಫ್ಲೂಯೆನ್ಸ್ ಈ ಒಂದು ರಿಲೇಶನ್ಶಿಪ್ಗೆ ಬೇಕಾಗಿಲ್ಲ. ನಿಮ್ಮ ಮನಸ್ಸು ಅವರ ಮನಸ್ಸು ಕನೆಕ್ಟೆಡ್ ಆಗಿರೋದ್ರಿಂದ ಅವ್ರು ಏನೇ ಮಾತಾಡಿದ್ರು ಕೂಡ ಈ ರಿಲೇಶನ್ಶಿಪ್ ಇಂಪ್ಯಾಕ್ಟ್ ಆಗಲ್ಲ ಅಂತ ಒಂದು ಕನ್ಫರ್ಮೇಶನ್ ಬಂದಿದೆ. ದ ಹೀಲಿಂಗ್ ಲೈಟ್ ಬಂದಿರೋದ್ರಿಂದ ನಿಮ್ಮ ಅವರ ರಿಲೇಶನ್ಶಿಪ್ ಒಂದು ಹೀಲಿಂಗ್ ಪಾತ್ ನಲ್ಲಿದೆ. ಅಂದ್ರೆ ಹೀಲ್ ಆಗ್ತಾ ಇದೆ, ಸರಿ ಹೋಗ್ತಾ ಇದೆ, ಸರಿ ಮಾಡ್ಕೋಬೇಕು ಅನ್ನುವಂಥ ಒಂದು ಮನಸ್ಥಿತಿಗೆ ಈ ವ್ಯಕ್ತಿ ಬಂದಿದ್ದಾರೆ ಅಂತ ತೋರಿಸ್ತಾ ಇದೆ. ಮೈಲ್ ಸ್ಟೋನ್ ಬಂದಿರೋದ್ರಿಂದ ಇನ್ನ ಮುಂದೆ ನಿಮ್ಮ ಅವರ ರಿಲೇಶನ್ಶಿಪ್ ಅದು ಅದ್ಭುತವಾದ ತಿರುವನ್ನ ಪಡೆಯುತ್ತೆ. ನೀವು ಚೇಂಜ್ ಆಗ್ತೀರಾ, ಅವರು ಚೇಂಜ್ ಆಗ್ತಾರೆ, ಫಾರ್ ಬೆಟರ್, ಚೇಂಜಿಂಗ್ ಫಾರ್ ಬೆಟರ್. ಓಕೆ, ಸೊ ಒಳ್ಳೊಳ್ಳೆ ವಿಷಯಗಳು ನಿಮ್ಮ ರಿಲೇಶನ್ಶಿಪ್ ನಲ್ಲಿ ನಡೆಯುತ್ತೆ, ನ್ಯಾಯ ಸಿಗುತ್ತೆ. ನಿಮ್ಮ ರಿಲೇಶನ್ಶಿಪ್ ನಲ್ಲಿ ಯಾವ ಅನ್ಯಾಯ ಆಗಿದೆ ಆ ವಿಷಯವಾಗಿ ಒಳ್ಳೆ ಉತ್ತರಗಳು ಸಿಗುತ್ತೆ ಅಂತ ಕ್ಲಾರಿಫಿಕೇಶನ್ ಬಂದಿದೆ. ಹೀಲಿಂಗ್ ಲೈಟ್ ಅಂಡ್ 6 ಆಫ್ ಪೆಂಟಿಕಲ್ಸ್, ಇಟ್ಸ್ ದ ಸೇಮ್. ಇದೆರಡು ಒಂದೇ ಕಾರ್ಡ್. ಸೊ ನೀವಿಬ್ರು ಕೂಡ ಈ ಒಂದು ಪ್ರೋಸೆಸ್, ಈ ಒಂದು ಡಿಸ್ಟೆನ್ಸ್ ನಲ್ಲಿ ಹೀಲ್ ಆಗ್ತಾ ಇದ್ದೀರಾ, ಪಾಸಿಟಿವ್ ಆಗ್ತಾ ಇದ್ದೀರಾ. ಇಬ್ರಿಗೂ ಒಬ್ರು ಬಿಟ್ಕೊಡಕ್ ಆಗದೆ ಇರೋಷ್ಟು ಅರ್ಥಪೂರ್ಣವಾಗಿರುವಂತ ರಿಲೇಶನ್ಶಿಪ್ ಆಗ್ತಾ ಇದೆ. ಜಸ್ಟಿಸ್, ಜಡ್ಜ್ಮೆಂಟ್, ಜಸ್ಟಿಸ್, ಅಗೇನ್ ಇದೆರಡು ವೇಯಿಂಗ್ ಸಿಂಬಲ್. ಖಂಡಿತವಾಗ್ಲೂ ಈ ರಿಲೇಶನ್ಶಿಪ್ 11 ನಂಬರ್ ಬಂದಿದೆ. ನಾನೇನ್ ನೋಡ್ತಿದ್ದೀನಿ ಅಂದ್ರೆ ವಿತ್ ಇನ್ ಫ್ಯೂ ಮಂತ್ಸ್ ಈ ರಿಲೇಶನ್ಶಿಪ್ ಕಂಪ್ಲೀಟ್ ಆಗಿ ಸರಿ ಹೋಗ್ಬೇಕು. ಅನ್ವಾಂಟೆಡ್ ಇನ್ಫ್ಲೂಯೆನ್ಸ್ ಈ ರಿಲೇಶನ್ಶಿಪ್ ಇಂದ ಹೋಗಿದೆ. ಅಂದ್ರೆ ಬೇಡದೇ ಇರುವಂತಹ ಡಿಸ್ಟ್ರಾಕ್ಷನ್ಸ್ ಈ ರಿಲೇಶನ್ಶಿಪ್ ನಲ್ಲಿ ಮಾಯ ಆಗಿದೆ ಅಂತ. ಹೌದು, ಕೆಟ್ಟ ಕಣ್ಣು ಈ ರಿಲೇಶನ್ಶಿಪ್ ನಲ್ಲಿ ಬಿದ್ದಿದೆ, ಅದು ಒಂದು ಇಂಡಿಕೇಶನ್. ನೈಟ್ ಆಫ್ ಸ್ಪೋರ್ಟ್ಸ್, ಇವ್ರು ಆದಷ್ಟು ಬೇಗ ನಿಮ್ಮ ಕಡೆಗೆ ಬರ್ತಾರೆ, ಆಕ್ಷನ್ ತಗೊಳ್ತಾರೆ ಅಂತಾನೆ ಇಂಡಿಕೇಶನ್ ಈಗಲೂ ಬರ್ತಾ ಇದೆ. ಇದ್ರ ಅರ್ಥ ಏನಂದ್ರೆ ಆದಷ್ಟು ಬೇಗ ನಿಮ್ ಲೈಫಿಗೆ ಇವ್ರು ವಾಪಸ್ ಬರ್ತಾರೆ ವಿತ್ ಗುಡ್ ಇಂಟೆನ್ಷನ್ಸ್, ರೈಟ್ ಇಂಟೆನ್ಷನ್ಸ್ ಅಂತ. ಇದ್ರ ಅರ್ಥ ಏನು ಅಂದ್ರೆ ವಿತ್ ಇನ್ ಅಪ್ಕಮಿಂಗ್ ವೀಕ್ಸ್, 3 weeks 4 weeks ಅಂತಾನೆ ಪಿಕ್ ಮಾಡ್ತಾ ಇದ್ದೀನಿ. ಅದು ನಿಮ್ಮ ರೀಡಿಂಗ್ ಆಗಿತ್ತು. ಐ ಹೋಪ್ ಇಟ್ ಹೆಲ್ಪ್. ಈಗ ನಾನು ನೆಕ್ಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ ನ ಮಾಡ್ತೀನಿ. ನೀವು ಇಷ್ಟಪಡುವಂತಹ ವ್ಯಕ್ತಿಯ ಮನಸ್ಥಿತಿ ಹೇಗಿದೆ, ಹಾಗೂ ಅವರು ಮುಂದೆ ಯಾವ ರೀತಿಯಾದ ಸ್ಟೆಪ್ಸ್ ತಗೊಳ್ತಾರೆ, ನಿಮ್ಮ ವಿಷಯವಾಗಿ ಅವ್ರು ಏನ್ ಮಾಡ್ತಾರೆ, ಈ ಎಲ್ಲದ್ರ ಕುರಿತಾಗೂ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ ಈ ರೀಡಿಂಗ್ ನಲ್ಲಿ. ಸೊ ಈ ವ್ಯಕ್ತಿಯ ಇಂಟೆನ್ಷನ್ಸ್, ಫ್ಯೂಚರ್, ಮತ್ತೆ ಇವರ ಮೈಂಡ್ ಮೆಸೇಜಸ್ ಏನಾಗಿದೆ, ಇವ್ರು ಏನ್ ಹೇಳ್ಬೇಕು ಅಂತ ಹೊರಟಿದ್ದಾರೆ, ಹಾಗೂ ಗೈಡ್ಸ್ ಇಂದ ಏನ್ ಮೆಸೇಜಸ್ ಇದೆ ನಿಮಗೆ.
ಗೈಡ್ಸ್ ಇಂದ ಮೆಸೇಜಸ್ ಏನ್ ಬರ್ತಾ ಇದೆ ನಿಮ್ಗೆ ನಾನು ಎಲ್ಲವನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ನಿಮಗೆ ಮೈಂಡ್ ಮೆಸೇಜಸ್ ನ ಹೇಳ್ಬಿಡ್ತೀನಿ. ಕಮ್ಯುನಿಕೇಶನ್, ಐ ಲವ್ ಯುವರ್ ವಾಯ್ಸ್, ಐ ಕ್ಯಾನ್ ಟಾಕ್ ವಿತ್ ಯು ಡೇ ಅಂಡ್ ನೈಟ್. ಸೊ ಈ ರಿಲೇಶನ್ಶಿಪ್ ನಲ್ಲಿ ಕಮ್ಯುನಿಕೇಶನ್ ಇಲ್ಲ ಅಂದ್ರೆ, ಮಾತುಕತೆ ಇಲ್ಲ ಅಂದ್ರೆ, ವಿತಿನ್ 2 ವೀಕ್ಸ್ ನಾನು ನೀವಿಬ್ರು ಮಾತುಕತೆ ಅಂದ್ರೆ ಆ ಒಂದು ಡಿಸ್ಟೆನ್ಸ್ ಹೋಗೋ ತರ ನೋಡ್ತಾ ಇದ್ದೀನಿ, ವಿಚ್ ಇಸ್ ಗುಡ್. ಮತ್ತೆ ಇನ್ನೇನೇನ್ ಮೆಸೇಜಸ್ ಇದೆ, ಡೀಪ್ಲಿ ಹರ್ಟ್ ಬರ್ತಾ ಇದೆ. ಯು ನಾಟ್ ಓನ್ಲಿ ಬ್ರೋಕ್ ಮೈ ಟ್ರಸ್ಟ್ ಬಟ್ ಆಲ್ಸೋ ಮೀ. ಸೊ ಈ ರಿಲೇಶನ್ಶಿಪ್ ನಲ್ಲಿ ಸ್ವಲ್ಪ ಟ್ರಸ್ಟ್ ಇಶ್ಯೂಸ್ ಇರಬಹುದು, ಏನೋ ಒಂದು ಪ್ರಾಬ್ಲಮ್ ಆಗಿದೆ, ಅದರಿಂದನೇ ಈ ತರದೆಲ್ಲ ಪ್ರಾಬ್ಲಮ್ಸ್ ಇಬ್ರು ಅನುಭವಿಸಿದೀರಾ. ನೀವು ಅವ್ರ ವಿಶ್ವಾಸನ ಬ್ರೇಕ್ ಮಾಡಿರ್ಬೋದು, ಅಥವಾ ಅವ್ರು ನಿಮ್ಮ ವಿಶ್ವಾಸವನ್ನ ಬ್ರೇಕ್ ಮಾಡಿರ್ಬೋದು. ಆ ತರ ಏನೋ ಒಂದು ಹರ್ಟ್ ಆಗಿರುವಂತ ಇನ್ಸಿಡೆಂಟ್ ಆಗಿದೆ. ಐ ಲವ್ ಯು, ಯು ಆರ್ ಮೈ ಹಾರ್ಟ್ ಅಂತ ಬರ್ತಾ ಇದೆ. ಐ ವಾಂಟ್ ಟು ಸೇ ಐ ಲವ್ ಯು ಅಂತ ಕಾರ್ಡ್ ಬರ್ತಾ ಇದೆ. ಅಗೇನ್ ಬ್ಯೂಟಿಫುಲ್ ಎನರ್ಜಿ ಇವತ್ತು ಪಿಕ್ ಮಾಡ್ತಿರೋದು ನಾನೇನೋ ನೆಗೆಟಿವ್, ನೀವು ಓ ವಾವ್ 10 ಆಫ್ ಕಪ್ಸ್ ಬಂದಿದೆ. ಈ ರಿಲೇಶನ್ಶಿಪ್ ಡೀಪ್ಲಿ ರೂಟೆಡ್ ಆಗಿದೆ, ಸ್ಟ್ರಾಂಗ್ ಆಗಿದೆ, ಹಾಗೂ ಬಾಂಡಿಂಗ್ ಅಮೇಝಿಂಗ್ ಆಗಿದೆ. ನೀವೇನು ಯೋಚನೆ ಮಾಡುವಂತ ಅವಶ್ಯಕತೆ ಇಲ್ಲ. ಈ ರಿಲೇಶನ್ಶಿಪ್ ಸರಿ ಹೋಗ್ಬೇಕು. ಈ ರಿಲೇಶನ್ಶಿಪ್ ನಲ್ಲಿ ಅವ್ರೇನಾದ್ರೂ ನಿಮ್ಮನ್ನ ಅವಾಯ್ಡ್ ಮಾಡಿದ್ರೆ ಅಥವಾ ಮಾತುಕತೆ ಇಲ್ಲ ಅಂದ್ರೆ, ನಾನ್ ಪಿಕ್ ಮಾಡ್ತಾ ಇರೋದು ವಿತಿನ್ 2 ವೀಕ್ಸ್ ಅವ್ರು ನಿಮ್ಮನ್ನ ಮಾತಾಡಿಸ್ತಾರೆ ಅಂತಾನೆ. ವಿಲ್ ಆಫ್ ಫಾರ್ಚ್ಯೂನ್, ಹಿಂದಿನಂತೆ ನೀವು ಹೇಗಿದ್ರಿ ಹಿಂದೆ ಹಾಗೆ ಇಬ್ರು ಸರಿ ಹೋಗ್ತೀರಾ ಅಂತ ಕೂಡ ನಿಮ್ಗೆ ಒಂದು ಇಂಡಿಕೇಶನ್ ಬರ್ತಾ ಇದೆ. ಅದಾದ ನಂತರ ಏಸ್ ಆಫ್ ಕಪ್ಸ್, ಒಳ್ಳೆಯ ಬದಲಾವಣೆ ರಿಲೇಶನ್ಶಿಪ್ ನಲ್ಲಿ ವಿತಿನ್ ಅ ಮಂತ್ ನೀವು ನೋಡ್ತೀರಾ. ಕಮ್ಯುನಿಕೇಶನ್ ಆದಷ್ಟು ಬೇಗ ಆಗುತ್ತೆ, ಹಾಗೂ ಒಂದು ಮ್ಯಾಜಿಕಲ್ ಮೂಮೆಂಟ್ ನ ಇಬ್ರು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ, ಹಾಗೂ ಒಬ್ರನ್ನೊಬ್ರು ಫೊಗಿವ್ ಮಾಡ್ತೀರಾ, ಅಂದ್ರೆ ಕ್ಷಮಿಸ್ತೀರಾ. ಯಾಕಂದ್ರೆ ಇಬ್ರು ಸರಿ ಮಾಡ್ಕೋಬೇಕು ಅನ್ನೋ ಮನಸ್ಥಿತಿಗೆ ಬಂದಿದ್ದೀರಾ. ಈ ರಿಲೇಶನ್ಶಿಪ್ ನಲ್ಲಿ ಮೂವ್ಮೆಂಟ್ ಇದೆ, ಹಾಗೂ ಇಬ್ರು ಕೂಡ ಮುಂದೆ ಹೋಗ್ತೀರಾ, ಅಂದ್ರೆ ಹಿಂದೆ ಹೋಗಲ್ಲ, ರಿಲೇಶನ್ಶಿಪ್ ನಲ್ಲಿ ಮುಂದೆ ಹೋಗ್ತೀರಾ. ಒಳ್ಳೆ ಒಳ್ಳೆ ವಿಷಯಗಳು ಈ ರಿಲೇಶನ್ಶಿಪ್ ನಲ್ಲಿ ಬರುತ್ತೆ. ಇಂಟ್ರೆಸ್ಟಿಂಗ್ಲಿ ಇನ್ಕ್ರೀಸ್ ಅಂಡ್ ಡಿಕ್ರೀಸ್ ಎರಡೂ ಕಾರ್ಡ್ ಬಂದಿದೆ ಇಲ್ಲಿ ನೋಡಿ. ಇನ್ಕ್ರೀಸ್ ಮತ್ತೆ ಡಿಕ್ರೀಸ್ ಎರಡೂ ಕಾರ್ಡ್ ಬಂದಿದೆ. ಇದ್ರ ಅರ್ಥ ಏನು ಅಂದ್ರೆ, ಯಾವ ರೀತಿಯಾದ ಪ್ರಾಬ್ಲಮ್ಸ್ ಇತ್ತು, ಇಂಬ್ಯಾಲೆನ್ಸ್ ಇತ್ತು, ಆ ಒಂದು ರಿಲೇಶನ್ಶಿಪ್ ನಲ್ಲಿ ನೀವೇನ್ ನೋವು ಅನುಭವಿಸಿದ್ರಿ, ಆ ಒಂದು ಸ್ಕ್ಯಾರ್ಸಿಟಿ, ಅವ್ರು ನಿಮ್ಗೆ ಇಂಪಾರ್ಟೆನ್ಸ್ ಕೊಡದೇ ಇರುವಂತಹ ಒಂದು ಕ್ಷಣ ಏನಿತ್ತು, ಅದರಲ್ಲಿ ಇನ್ಕ್ರೀಸ್ ಇದೆ, ಅದರಲ್ಲಿ ಮೂವ್ಮೆಂಟ್ ಇದೆ. ಅದಾದ ನಂತರ ಹಿಡನ್ ಮೋಟಿವೇಶನ್ಸ್ ಬರ್ತಾ ಇದೆ. ಸೊ ನೀವು ನಂಬುವ ಜನರು ಯಾರ ಹತ್ರ ನೀವು ನಿಮ್ ಪ್ರಾಬ್ಲಮ್ ನ ಶೇರ್ ಮಾಡ್ಕೊಳ್ತಾ ಇದ್ದೀರಾ, ಆ ವ್ಯಕ್ತಿ ಒಳ್ಳೆಯ ಇಂಟೆನ್ಷನ್ಸ್ ಇಟ್ಕೊಂಡಿಲ್ಲ. ಆ ವಿಷಯವಾಗಿ ಹುಷಾರಾಗಿರಿ. ಎಲ್ರು ನಂಬಕ್ ಹೋಗ್ಬೇಡಿ. ಈ ರಿಲೇಶನ್ಶಿಪ್ ನಲ್ಲಿ ರಾಂಗ್ ಅಡ್ವೈಸ್ ಕೊಡ್ತಾ ಇರಬಹುದು ಯಾರಾದ್ರೂ ಕೆಲವರು. ಸೊ ಹುಷಾರಾಗಿರಿ ಅಂತ ಒಂದು ಎಚ್ಚರಿಕೆ ಕಾರ್ಡ್ ಕೂಡ ಬಂದಿದೆ. ಆನ್ ದ ಹೋಲ್ ರೀಡಿಂಗ್ ತುಂಬಾ ಚೆನ್ನಾಗಿ ಬಂದಿದೆ. ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.